ನನಗೆ ಕೆಲಸ ಮಾಡೋಕ್ಕೆ ಲಂಚ ಕೇಳ್ತಾರೆ ಅಧಿಕಾರಿ. ನಾವು ಕಲ್ಯಾಣ ಕರ್ನಾಟಕ ಇದಕ್ಕೆ ನಾವು ಅಭಿವೃದ್ಧಿ ಆಗ್ತಾ ಇಲ್ಲ. 3,000 ಕೋಟಿ ಕೊಡ್ತೀವಿ, 1,000 ಕೊಡ್ತೀವಿ, 5,000 ಕೋಟಿ ಕೊಡ್ತೀವಿ ಅಂತ. ಅದು ಎಲ್ಲಿಗೆ ಹೋಗ್ತಾ ಇದ್ದ ದುಡ್ಡು ನನಗೆ ಹುಟ್ಟಿಲ್ಲ. ನನ್ನ ಕೈಯಲ್ಲಿ 4 ವರ್ಷದಿಂದ ಒಂದು ಕ್ಲಾಸ್ ರೂಮ್ ಕಟ್ಸೋಕ್ಕಾಗಿಲ್ಲ. ಸಭಾಪತಿಯವರೇ, ನನಗೆ ಭಾಳ ನಾಚಿಕೆ. ಇಂಥ ಅಧಿಕಾರಿಗಳಿದ್ರೆ ಕಲ್ಯಾಣ ಕರ್ನಾಟಕ ಹಿಂಗೆ ಕಲ್ಯಾಣ ಆಗ್ತದ್ರಿ. ಕೆಲವು ನಮ್ಮವ್ರು ಕೂಡ ಏನು ಕಡಿಮೆ ಇಲ್ಲ. ಅದು ರುಪೀಸು, ಪೈಸೇನೋ, ಲ್ಯಾಕ್ಸು, ಕ್ರೋರ್ಸು, ಏನು ಸರ್ ಇದು? ಐ ಮೀನ್, ಆರ್ ದೇ ನಾಟ್ ಇವನ್ ಸ್ಕೇರ್ಡ್? ಡೋಂಟ್ ದೇ ಹ್ಯಾವ್ ಎನಿ ಸೆಲ್ಫ್ ರೆಸ್ಪೆಕ್ಟ್? ಡೋಂಟ್ ದೇ ಹ್ಯಾವ್ ಎನಿ ಶೇಮ್? ಅವ್ರಿಗೆ ಏನಾದರೂ ನಾಚಿಗಿದೆಯಾ? ಸೆಲ್ಫ್ ರೆಸ್ಪೆಕ್ಟ್ ಇದೆಯಾ? ಏನಾದರೂ ಇದೆಯಾ ಮನಸ್ಸಲ್ಲಿ? ಏನಾದರೂ ಇದೆಯಾ? ಲಂಚ ಲಂಚ ಲಂಚ, ಏನು ಸರ್ ಇದು? ಸತೀಶ್, ಧನ್ಯವಾದ ಸಭಾಪತಿಯವರೇ. ನಾನು ಮೊನ್ನೆ ಈ ರೈತರ ಸಮಸ್ಯೆ ಮಾತಾಡಬೇಕಾದಾಗೆ ವಾಟರ್ ಕನ್ಸರ್ವೇಷನ್ ಬಗ್ಗೆ ಮಾತಾಡಿದ್ದೆ. ಅದು ಇವತ್ತು ಇಟ್ಕೊಂಡಿದ್ದೆ. ನಾನು ನಿಮ್ಮ ಮೂಲಕ ನಮ್ಮ ಸಣ್ಣ ನೀರಾವರಿ ಸಚಿವರಿಗೆ ತಿಳಿಸೋದು ಏನಂದರೆ, ಸಬ್ಸರ್ಫೇಸ್ ಡ್ಯಾಮ್ ಅಂತ ಬಂದಿದೆ ಈಗ. ಸಬ್ಸರ್ಫೇಸ್ ಡ್ಯಾಮ್ ಮಾಡಿದರೆ ನೀವು ಯು ಕ್ಯಾನ್ ರಿವೈವ್ ದ ವಾಟರ್ ಕೋರ್ಸ್. ಲೈಕ್ ನಮ್ಮದು ಪಕ್ಕದಲ್ಲಿ ವೇದಾವತಿ ರಿವರ್ ಇದೆ, ಹಗ್ರಿ ಅಂತ ಕರಿತೀವಿ ನಾವು. ಸಬ್ಸರ್ಫೇಸ್ ಡ್ಯಾಮ್ ಮಾಡಿದರೆ ಅಲ್ಲಿ ಸುತ್ತಮುತ್ತ ವಾಟರ್ ಟೇಬಲ್ ಇನ್ಕ್ರೀಸ್ ಆಗುತ್ತೆ. ಅದು ಭಾಳ ಹೆಲ್ಪ್ ಆಗುತ್ತೆ ನಮ್ಮ ರೈತರಿಗೆ. ಇದು ನಿಮಗೆ ತಿಳ್ಸೋಕೆ ಒಂದು ಇದು ಅಷ್ಟೇ. ನಾವು ಕಲ್ಯಾಣ ಕರ್ನಾಟಕ ಇದಕ್ಕೆ ನಾವು ಅಭಿವೃದ್ಧಿ ಆಗ್ತಾ ಇಲ್ಲ. 2 ರೀಸನ್ ಇದೆ ಮೇನ್. ಒಂದು ಕರಪ್ಷನ್, ಸೆಕೆಂಡ್ ಎಜುಕೇಷನ್. ಎಜುಕೇಷನ್ ಫಸ್ಟ್ ಮಾತಾಡ್ಬಿಡ್ತೇನೆ. ನಮ್ಮ ಒಂದು ನಿನ್ನೆ ಪಾಟೀಲ್ ರೇ ನಿನ್ನೆ ನನಗೊಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ್ದಾರೆ. ಒಂದು ವಿಜಯವಾಣಿಯಲ್ಲಿ ಒಂದು ದೊಡ್ಡ 1 ಪೇಜ್ ಆರ್ಟಿಕಲ್ ಬಂದಿದೆ. ಕಲ್ಯಾಣ ಕರ್ನಾಟಕದು ಸ್ಟೇಟ್ ಆಫ್ ಸ್ಕೂಲ್ಸ್. ಅಲ್ಲಿ ಆ ಪಿಕ್ಚರ್ಸ್ ನೋಡಿದರೆ ಸ್ಕೂಲಲ್ಲಿ ಒಂದರಲ್ಲಿ ರೂಫ್ ಇಲ್ಲ, ಇನ್ನೊಂದರಲ್ಲಿ ಗೋಡೆ ಇಲ್ಲ. ನಮಗೆ ಸುಮ್ಮನೆ ನೀವು ಐ ಮೀನ್ ಸಕ್ಸೆಸಿವ್ ಗೌರ್ಮೆಂಟ್ಸ್ ಕಲ್ಯಾಣ ಕರ್ನಾಟಕಕ್ಕೆ 3,000 ಕೋಟಿ ಕೊಡ್ತೀವಿ, 1,000 ಕೊಡ್ತೀವಿ, 5,000 ಕೋಟಿ ಕೊಡ್ತೀವಿ ಅಂತಾರೆ. ಅದು ಎಲ್ಲಿಗೆ ಹೋಗ್ತಾ ಇದ್ದ ದುಡ್ಡು ನನಗೆ ಹುಟ್ಟಿಲ್ಲ. ನನ್ನ ಕೈಯಲ್ಲಿ 4 ವರ್ಷದಿಂದ ಒಂದು ಕ್ಲಾಸ್ ರೂಮ್ ಕಟ್ಸೋಕ್ಕಾಗಿಲ್ಲ. ಸಭಾಪತಿಯವರೇ, ನನಗೆ ಭಾಳ ನಾಚಿಕೆ ಆಗ್ತದೆ. ಆಗ್ತಾನೇ ಇಲ್ಲ. ನಾನು ಕ್ಲಾಸ್ ರೂಮಿಗೆ ಹಾಕೋಕೆ ಹೋದರೆ KKRDBಯಲ್ಲಿ ಕಟ್ಸ್ತಾರೆ ಅಂತ 4 ವರ್ಷದ ಕೆಳಗೆ ಹೇಳಿದ್ದು ಇನ್ನವರಿಗೆ ಕಟ್ಸಿಲ್ಲ. ನಾನಾರು ಅನುದಾನ ಕೊಡ್ತೀನಿ ಅಂದರೆ ಇಲ್ಲ, ಈ DMFಲ್ಲಿ ಬರುತ್ತೆ, ಇಲ್ಲಂದರೆ KMERCಯಲ್ಲಿ ಬರುತ್ತೆ. ನಾನು DMF ಮತ್ತು KMERCಯಲ್ಲಿ ಓದ್ಸರಿ ಭಾಳ ಮಾತಾಡಿದೆ. ಇನ್ನವರಿಗೆ ನಾವು 1 ರೂಪಾಯಿ ನೋಡಿಲ್ಲ DMFಲ್ಲಿ, KMERCಯಲ್ಲಿ. ಸೇಮ್ ಥಿಂಗ್ KKRDBಯಲ್ಲಿ. KKRDBಯಲ್ಲಿ ಇನ್ನೊಂದು ಸಭಾಪತಿಯವರೇ, ನನಗೆ ನೋವಾಗ್ತಾ ಇರೋದೇನೆಂದರೆ, ಬೇರೆ ಕಡೆ ಬೋರ್ಡ್ಸಲ್ಲೆಲ್ಲ ಮಲೆನಾಡು ಬೋರ್ಡು ಇದೆಲ್ಲ MLC ಅವರು ಸದಸ್ಯರಿದ್ದಾರೆ. KKRDB ಬೋರ್ಡಲ್ಲಿ ನಮಗೆ ಸದಸ್ಯರು ಇಲ್ಲ. ನಾವು ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ 4 ವರ್ಷದಿಂದ ನನಗೆ ಪರ್ಸ್ನಲಿ ಒಂದು ಪೈಸಾ ಅನುದಾನ ಬಂದಿಲ್ಲ. ನನಗೆ ಕೇಳಿಲ್ಲ, ಆ್ಯಕ್ಷನ್ ಪ್ಲ್ಯಾನ್ ಕೊಡೋಂತ ಕೇಳಿಲ್ಲ. ಪಾಟೀಲ್ ರೇ, 1 ನಿಮಿಷ. ಆ್ಯಕ್ಷನ್ ಪ್ಲ್ಯಾನ್ ಕೊಡೋಂತ ಕೇಳಿಲ್ಲ, ಏನು ಕೇಳಿಲ್ಲ ನನಗೆ. ನಾನು ನಿಮ್ಮ ಟೆಕ್ನಿಕಲ್ ವರ್ಡಲ್ಲಿ ನನಗೆ ಬರೋದಿಲ್ಲ. ಆ್ಯಕ್ಷನ್ ಪ್ಲ್ಯಾನ್ ಅದು ಇದು. ನಾನು ಹೇಳ್ತಾ ಇರೋದು ಸಿಂಪಲ್. ನಮಗೆ KKRDBಯಲ್ಲಿ MLC ಅವ್ರನ್ನ ಬೋರ್ಡ್ ಮೆಂಬರ್ಸಾಗಿ ಕೋಆಪ್ಟ್ ಮಾಡಿಲ್ಲ. ನಮಗೆ ಅನುದಾನ ಬರಲ್ಲ, ಕೇಳೋದು ಇಲ್ಲ. ನೀವು ಡಿಸ್ಟ್ರಿಕ್ಟ್ ಮಿನಿಸ್ಟರಲ್ಲಿ ಏನು ಅಧ್ಯಕ್ಷತೆಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರಿ. ನಾನು ಸುಮಾರು 2 ವರ್ಷ ಆಯಿತು. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರಂತ ನನಗೆ ಗೊತ್ತಿಲ್ಲ, ಬಳ್ಳಾರಿಗೆ. ದಯವಿಟ್ಟು ನೀವು ಸ್ವಲ್ಪ ಅದನ್ನ ಎನ್ಲೈಟನ್ ಮಾಡಿರಿ ನನಗೆ. ನಂದು ಮೂಲ ಡಿಸ್ಟ್ರಿಕ್ಟ್ ನಾನು 2 ಜಿಲ್ಲೆ, ಬಳ್ಳಾರಿ ಮತ್ತು ವಿಜಯನಗರ. ನಾನು ಚೂಸ್ ಮಾಡಿದ್ದು ಬಳ್ಳಾರಿ. 2 ವರ್ಷದಿಂದ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ನೋಡಿಲ್ಲ. ನೀವು ಪ್ಲೀಸ್ ಎನ್ಲೈಟನ್ ಮಾಡಿರಿ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾವಾಗ ಬಂದ್ದಾರೆ, ಏನು ಮಾಡಿದ್ದಾರೆ, ಯಾವಾಗ ಕರೆದಿದ್ದಾರೆ ಮೀಟಿಂಗ್, ನನಗೆ ದಯವಿಟ್ಟು ನೀವು ಎನ್ಲೈಟನ್ ಮಾಡಿರಿ. ಸೀರಿಯಸ್ ಆಗಿ ಹೇಳ್ತೀನಿ. ನಾನು ನಿಮಗೆ ಟೀಸ್ ಮಾಡ್ತಾಯಿಲ್ಲ, ಟೀಕೆ ಮಾಡ್ತಾಯಿಲ್ಲ. ನಾನು ನೋವು ಹೇಳ್ಕೊತ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನೀವು ಅನ್ನದಾನ ಕೊಡ್ರಿ ಬಿಡ್ರಿ, ನಾನು ಕೇಳೋಕ್ಕೂ ಹೋಗಲ್ಲ. ಇದು KKRDB ಬಂತಂತ ಮಾತಾಡಿದೆ. ಸಭಾಪತಿಯವರೇ, ಕಲ್ಯಾಣ ಕರ್ನಾಟಕ ಇದಕ್ಕೆ ಕಲ್ಯಾಣ ಆಗ್ತಾ ಇಲ್ಲ. ಈ ಕ್ವಶನ್ ನಾನೊಂದು ರಿಟರ್ನ್ ಒಂದು ಅನ್ಸ್ಟಾರ್ಡ್ ಕ್ವಶನ್ ಹಾಕಿದ್ದೆ. ವಾಟ್ ಆರ್ ದ ಈ 7 ಜಿಲ್ಲೆಗೆ ಏನೇನು ಅನುದಾನ ಬಂದಿದೆ, ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದೀರಿ ಡಿಸ್ಟ್ರಿಕ್ಟ್ ವೈಸ್ ಕೇಳಿದ್ದೆ.
ಇದಕ್ಕೆ ನಾನು ಇದಕ್ಕೆ ಇದು ಲೆಟರ್ ಇದು ಉತ್ತರ ತೋರಿಸ್ತಾ ಇದ್ದೀನಿ ಅಂದರೆ 12/12/2025 ಈಗ ರಿಪ್ಲೈ ಬಂದಿದೆ. ನಾನು ಬೇಕಾದ್ರೆ ನಿಮಗೆ ಇದು ಕಳಿಸ್ಕೊಡ್ತೀನಿ ಸಭಾಪತಿಯವರೇ ನೋಡಿ. ಇದರಲ್ಲಿ 2024, 2023, 24, 24, 25, 25, 26 ಇದರಲ್ಲಿ ಬೇರೆ ನಂಬರ್ಸ್ ಕೊಟ್ಟಿದ್ದಾರೆ. 2102.42 ಅದು ರುಪೀಸು, ಪೈಸೇನೋ, ಲ್ಯಾಕ್ಸು, ಕ್ರೋರ್ಸು, ಏನು ಸರ್ ಇದು? ಹಿಂಗೆ ರಿಪ್ಲೈ ಕೊಡೋದು? ಇಂಥ ಅಧಿಕಾರಿಗಳಿದ್ರೆ ಕಲ್ಯಾಣ ಕರ್ನಾಟಕ ಹಿಂಗೆ ಕಲ್ಯಾಣ ಆಗ್ತದ್ರಿ? ಇಂಥ ಅಧಿಕಾರಿಗಳಿದ್ದಾರೆ, ಇಲ್ಲಿದೆ ನೋಡ್ರಿ ಇದರಲ್ಲಿ. ನಾನು ತೋರಿಸ್ತೀನಿ ನಿಮಗೆ, ಕೊಡ್ತೀನಿ ನಿಮಗೆ ಕಾಪಿ. ನಮ್ಮ ಭಾಗ ಇಂಪ್ರೂವ್ ಆಗದೆ ಇರೋ ಕಾರಣ ಅಧಿಕಾರಿ ಓನ್ಲಿ ಆ್ಯಂಡ್ ಕರಪ್ಷನ್. ಅಧಿಕಾರಿಗಳು ಇಷ್ಟು ಲೇಜಿ, ಬೇಜವಾಬ್ದಾರಿ ಇದ್ದಾರಂದರೆ ದೇ ಆರ್ ನಾಟ್ ಬಾದರ್ಡ್. ನನಗಿದು 4 years ಎಕ್ಸ್ಪೀರಿಯನ್ಸಿಂದ ಹೇಳಕತ್ತೀನಿ. ನಂದು ಬರೋದು ಸಭಾಪತಿಯವರೇ 2 ಕೋಟಿ ಗ್ರ್ಯಾಂಟ್ ಬರ್ತದೆ ಒಂದು ವರ್ಷಕ್ಕೆ. ಆ 2 ಕೋಟಿ ಗ್ರ್ಯಾಂಟ್ ಖರ್ಚು ಮಾಡೋಕ್ಕೆ ನನ್ನ ಕೈಯಲ್ಲೇ ಫಸ್ಟ್ ಇಯರ್ ಆಲ್ರೆಡಿ 15 ಲಕ್ಷ ಲ್ಯಾಬ್ಸ್ ಆಯಿತು. ಎದಕ್ಕಂದರೆ ಅಧಿಕಾರಿಗಳು ಪ್ರಾಜೆಕ್ಟ್ ಮಾಡಿಲ್ಲ, ನಾನೇನು ವರ್ಕ್ ಕೊಟ್ಟಿದ್ದೀನಿ ಅದಕ್ಕೆ ಅವ್ರು ರೆಡಿ ಮಾಡಿಲ್ಲ, ಲ್ಯಾಬ್ಸ್ ಆಯಿತು. ಇಂಥ ಅಧಿಕಾರಿಗಳು ಇದ್ದಾರೆ. ಇಂಥ ಅಧಿಕಾರಿಗಳು ಇಟ್ಕೊಂಡು ನೀವು ನಾನು ಬಳ್ಳಾರಿದು ಹೇಳಕತ್ತೀನಿ, ಕಲ್ಯಾಣ ಕರ್ನಾಟಕ ಏನು ಅಭಿವೃದ್ಧಿ ಆಗ್ತತೆ ನೀವೇ ಹೇಳಿ. ನೀವು 5,000 ಕೋಟಿ ಕೊಡ್ರಿ, 10,000 ಕೋಟಿ ಕೊಡ್ರಿ ಕಲ್ಯಾಣ ಕರ್ನಾಟಕ ಕಲ್ಯಾಣ ಆಗೋದಿಲ್ಲ. ಏನಾರು ಕೇಳಿದ್ರೆ ಸ್ಟಾಫ್ ಶಾರ್ಟೇಜ್ ಅಂತ ಹೇಳ್ತೀರಾ. ಸ್ಟಾಫ್ ಶಾರ್ಟೇಜ್ ಇದ್ದರೆ ಸ್ಟಾಫ್ನ ರೆಕ್ರೂಟ್ ಮಾಡಿರಿ. ಈಗ ದುಡ್ಡು ಹೋಗುತ್ತೆ ಒಂದು ಡಿಪಾರ್ಟ್ಮೆಂಟಿಗೆ, ದೇ ಹ್ಯಾವ್ ಟು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವರು DPR ಮಾಡಬೇಕು, ಅದು ವಾಟ್ ಎವರ್ ಸಿವಿಲ್ ಏನು ಎಸ್ಟಿಮೇಟ್ ಮಾಡಬೇಕು, ಅಪ್ರೂವಲ್ ಆಗಬೇಕು. ಅಪ್ರೂವಲ್ ಆದಮೇಲೆ ದುಡ್ಡು ಬಿಡುಗಡೆ ಆಗುತ್ತೆ. ಇಂಟರ್ನೆಟ್ ಕಾಲದಲ್ಲಿ 1 ವರ್ಷ ಒಂದು ಎಸ್ಟಿಮೇಟ್ ಪ್ರಿಪೇರ್ ಮಾಡೋಕ್ಕೆ 1 ವರ್ಷ, ಅದನ್ನ ಅಪ್ರೂವಲ್ ಹೋಗೋಕ್ಕೆ 1 ವರ್ಷ, ಅಪ್ರೂವಲ್ ಆಗಿ ಬರೋಕ್ಕೆ 1 ವರ್ಷ. ನಂದು ಗ್ರ್ಯಾಂಟ್ ಲ್ಯಾಪ್ಸ್ ಆಗ್ತದೆ. ಇಂಟರ್ನೆಟ್ ಟೈಮು, ಇಮೇಲ್ ಟೈಮು ಎಲ್ಲ ಇದೆ. 1 ವೀಕಲ್ಲಿ ಎದಕ್ಕೆ ಮಾಡಬಾರ್ದು? ಸಭಾಪತಿಯವರೇ, ಯಾವುದರ ಸರ್ಕಾರ, ನಮ್ಮದಾಯಿತು ಕಾಂಗ್ರೆಸ್ ಸರ್ಕಾರ ಆಯಿತು, ಯಾವುದರ ಸರ್ಕಾರ ಸೀರಿಯಸ್ ಇದ್ದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡಬೇಕಂತ ಫಸ್ಟ್ ನೀವು ಅಮೌಂಟ್ ಏನು ರಿಲೀಸ್ ಮಾಡ್ತೀರಾ, ಯಾವ ಹೆಡ್ಸಿಗೆ ಕೊಡ್ತೀರಾ, ಅಲ್ಲಿಂದ ಅಧಿಕಾರಿಗೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಮಾಡಿರಿ. ಅವರಿಗೆ ವಿದಿನ್ 1 week ಯು ಹ್ಯಾವ್ ಟು ಪ್ರಿಪೇರ್ ಎಸ್ಟಿಮೇಟ್, ವಿದಿನ್ 1 week ಯು ಹ್ಯಾವ್ ಟು approve, within 1 week you have to do this, after 1 month you have to start work. ನೀವು ಇದು ಮಾಡಲಿಲ್ಲ ಅಂದರೆ ಇದು ಮುಂದೆ ನೀವು ಸುಮ್ಮನೆ ಗ್ರ್ಯಾಂಟ್ ಕೊಡ್ತಾ ಇರ್ತೀರಿ, ಬಡ್ಜೆಟಲ್ಲಿ ಅಲೋಕೇಶನ್ ಮಾಡ್ತೀರಿ, ಬಡ್ಜೆಟಲ್ಲಿ ಅನೌನ್ಸ್ ಮಾಡ್ತೀರಿ, ಎಲ್ಲರೂ ಶಬಾಷ್ ಅಂತಾರೆ, ನಿಮಗೆ ಆಗ ಇರೋದು ಕೆಲಸ ಏನಾಗೋದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಈ ಇದರಲ್ಲಿ 5,000 crores 25-26ಗೆ 5,000 crores ಮಾನ್ಯ ಮುಖ್ಯಮಂತ್ರಿಯವರು ಅನೌನ್ಸ್ ಮಾಡ್ಯಾರ. 3,000 or 5,000 crores. ಇಷ್ಟೋರಿಗೆ ಖರ್ಚಾಗಿರೋದು 875 crores. ಅದು 87,500.02. ನಾನು ನಿಮಗೆ ಹೇಳಿದೆ ಆವಾಗಲೇ, ಇದು ಲಕ್ಷನ ರೂಪಾಯಿನೋ ಪೈಸೆ ಅಂತ ಗೊತ್ತಿಲ್ಲ. ಐ ಆಮ್ ಅಸ್ಯೂಮಿಂಗ್ ಇಟ್ ಈಸ್ ರುಪೀಸ್ ಆ್ಯಂಡ್ ಇನ್ ಕ್ರೋರ್ಸ್. 875 crores ಓನ್ಲಿ. ಇನ್ನು 4,125 crores ಯಾವಾಗ ಯೂಸ್ ಮಾಡ್ತೀರಿ? ಬಡ್ಜೆಟರಿ ಅಲೋಕೇಶನ್, ಬಡ್ಜೆಟರಿ ಅನೌನ್ಸ್ಮೆಂಟ್ ಎಲ್ಲರಿಗೆ ಜಸ್ಟ್ ಟು ಮೇಕ್ ಆಲ್ ಆಫ್ ಅಸ್ ಹ್ಯಾಪಿ, ಇಟ್ ಈಸ್ ನಾಟ್ ರಿಕ್ವೈರ್ಡ್. ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾಟ್ ರಿಕ್ವೈರ್ಡ್. ನೀವು ಅಲ್ಲಿ ಮಾಡಿ ನೋಡ್ರಿ, ವರ್ಕ್ ಮಾಡಿಸಿ ತೋರಿಸ್ರಿ, ಆಮೇಲೆ ನಾವು ಹೇಳ್ತೀವಿ. ಕೊನೆಯದಾಗಿ ಸಭಾಪತಿಯವರೇ, ಒಂದೇ ಒಂದು, ದ ಲಿಮಿಟ್ಸ್, there are no limits to bureaucratic corruption and work ethics. ಏನು ಸಾಕಾಗ್ಬಿಟ್ಟಿದೆ ಸರ್, ಸಾಕಾಗ್ಬಿಟ್ಟಿದೆ. ಐ ಮೀನ್ ನಾನೀಗ ಹೇಳಿದ್ರೆ ಪರ್ಸ್ನಲ್ ವಿಷಯ ಆಗ್ತದೆ. ನನಗೆ ಕೆಲಸ ಮಾಡೋಕ್ಕೆ ಲಂಚ ಕೇಳ್ತಾರೆ ಅಧಿಕಾರಿಗಳು. ಡೋಂಟ್ ಇದು ಏನು ಸಭಾಪತಿಯವರೇ? ಇದು ಐ ಮೀನ್ ಆರ್ ದೇ ನಾಟ್ ಇವನ್ ಸ್ಕೇರ್ಡ್? ಡೋಂಟ್ ದೇ ಹ್ಯಾವ್ ಎನಿ ಸೆಲ್ಫ್ ರೆಸ್ಪೆಕ್ಟ್? ಡೋಂಟ್ ದೇ ಹ್ಯಾವ್ ಎನಿ ಶೇಮ್? ಅವ್ರಿಗೆ ಏನಾದರೂ ನಾಚಿಗಿದೆಯಾ? ಸೆಲ್ಫ್ ರೆಸ್ಪೆಕ್ಟ್ ಇದೆಯಾ?
ಏನಾದರೂ ಇದೆಯಾ ಮನಸ್ಸಲ್ಲಿ? ಏನಾದರೂ ಇದೆಯಾ? ಲಂಚ 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 ಏನು ಸರ್ ಇದು? ಎಲ್ಲಿಗೆ ಬಂದಿದೆ? ಕೆಲವು ನಮ್ಮವ್ರು ಕೂಡ ಏನು ಕಡಿಮೆ ಇಲ್ಲ, ನಾನು ಒಬ್ಬರಿಗೆ ಬ್ಲೇಮ್ ಮಾಡಬಾರ್ದು. ಬಟ್ ಅಧಿಕಾರಿಗಳು ಕೂಡ ಈಗ ಪಬ್ಲಿಕ್ ಇಂಟರ್ಫೇಸ್ ಜಾಸ್ತಿ ಪೀಪಲ್ ಯಾರಾಗುತ್ತೆ? ಅಧಿಕಾರಿಗಳಾದ್ರೆ ಆಗ್ತದೆ, ನನ್ನ ಹತ್ರ ಆಗಲ್ಲ. ಈಗ ಎಲ್ಲರೂ ಏನು ಹೇಳ್ತಾರೆ, ಅಧಿಕಾರಿಗಳ ಹತ್ರ ಕೆಲಸ ಮಾಡ್ಕೊಳಕ್ಕೆ ಹೋದಾಗೆ ಅವರು ಕರಪ್ಷನ್ ಇಲ್ದರೆ ಕೆಲಸ ಮಾಡಲ್ಲ. ಈಗ ಪೊಲಿಟಿಷಿಯನ್ಸ್ ಅವರು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಕಡಿಮೆ ಬರ್ತಿರ್ಬೋದು, ಬಟ್ ಇಂಟರ್ಫೇಸ್ ಡೇ ಟು ಡೇ ಇರೋದು ಅಧಿಕಾರಿಗಳ ಹತ್ರ. ಈ ಪೊಲಿಟಿಷಿಯನ್ ದೊಡ್ಡ ಕೊಳ್ಳೆ ಹೊಡೆದ್ರು ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲಿ ಬ್ಯೂರೋಕ್ರಾಟ್ಸ್ ಒಂದು 1000 ರೂಪಾಯಿ ಕೇಳಿದ್ರೆ, ನೋಡಪ್ಪ ಅವ್ನು ಬಂದು 1000 ರೂಪಾಯಿ ಕೇಳ್ತಾನೆ ನೋಡ್ರಿ. ಎಲ್ಲ ಕೆಲಸಕ್ಕೆ ಸಭಾಪತಿಯವರೇ ಭಾಳ ಬೇಜಾರಾಗುತ್ತೆ. ಇದು ನಮ್ಮ ಕಂಟ್ರಿಯಲ್ಲಿ ಸೋಷಿಯಲ್ ಡಿಸೀಸ್ ಏನಾದರೂ ಇದ್ದರೆ, ಕ್ಯಾನ್ಸರ್ಗಿಂತ ಮೋರ್ ಸಿವಿಯರ್ ಸೋಷಿಯಲ್ ಡಿಸೀಸ್ ಇದ್ದರೆ ಇಟ್ ಈಸ್ ಕರಪ್ಷನ್. ನಿಮ್ಗೆ ಯಾವ ದುಡ್ಡು ಕೇಳೋಣ ದಯಮಾಡಿ ಸಭಾನಾಯಕರಲ್ಲಿ ಅವನ ಹೆಸರು ಕೊಡಿ, ಬರೆದು ಕೊಡಿ, ಗೊತ್ತಾಗಲಿ. ಇಲ್ಲೇ ಹೇಳ್ಬಿಡಿ, ನಾನು ಅದನ್ನ ಅಲೋ ಮಾಡ್ತೀನಿ. ಹೆಸರು ಇದು ನಾನು ಹೇಳ್ತೀನಿ. ಅಲ್ಲಲ್ಲ, ಅವ್ರಿಗೆ ಏನಾದ್ರು ಮಾಡ್ಬೇಕು. ನಾವು ಈ ಥರ ಹೆಂಗೆ ಅದು ಬೇಕಲ್ಲ. ನಾನು ನಿಮಗೆ ಹೇಳ್ತೀನಿ. ಇಲ್ಲ ನಾನು ಸಭಾನಾಯಕರಿಗೆ ತಿಳಿಸ್ತೀನಿ. ನಾನು ಆಮೇಲೆ ಸಭಾಪತಿಯವರು ಇದೆಲ್ಲ ಇಷ್ಟೇ. ನಾನು ನಮ್ಮ ಸೊಸೈಟಿಯಲ್ಲಿ ನಾನು ಮಾತಾಡ್ತಾ ಇರೋದು ಜನರಲಿ. ನಮ್ಮ ಸೊಸೈಟಿಯಲ್ಲಿ ಈಗ ಏನಾದರೂ ಸೋಷಿಯಲ್ ಡಿಸೀಸ್ ಇದ್ದರೆ, ಕ್ಯಾನ್ಸರ್ಗಿಂತ ಮೋರ್ ಸಿವಿಯರ್, ಇಟ್ ಈಸ್ ಕರಪ್ಷನ್. ಅನ್ಲೆಸ್ ಕರಪ್ಷನ್ ಈಸ್ ಕಂಟ್ರೋಲ್ಡ್, ಅನ್ಲೆಸ್ ಕರಪ್ಷನ್ ಈಸ್ ಎಲಿಮಿನೇಟೆಡ್, ನಮ್ಮ ಕರ್ನಾಟಕ ಕಲ್ಯಾಣ ಆಗೋದಿಲ್ಲ, ಕರ್ನಾಟಕ ಕಲ್ಯಾಣಿ ಆಗೋದಿಲ್ಲ, ನಮ್ಮ ಭಾರತ ಕಲ್ಯಾಣ ಆಗೋದಿಲ್ಲ, ಯಾವುದು ಕಲ್ಯಾಣ ಆಗೋದಿಲ್ಲ. ಸ್ವಲ್ಪ ನಾವೆಲ್ಲರೂ ಇಂಟ್ರೋಸ್ಪೆಕ್ಟ್ ಮಾಡಿ ಸೀರಿಯಸ್ ಆಗಿ, ಈಗ ನಾವು ಕಾನ್ಸ್ಟಿಟ್ಯೂಷನ್ ಪ್ಲೆಜ್ ತಗೊತೀವಿ ಸಭಾಪತಿಯವರೇ. ನಂದು ಒಂದೇ ಒಂದು ಮನವಿ, ಒಂದು ಆ್ಯಂಟಿ ಕರಪ್ಷನ್ ಏನಾದರೂ ಒಂದು ಪ್ಲೆಜ್ ಮಾಡಿ ನಮಗೂ ಓದಿಸ್ಬಿಡ್ರಿ. ನಮಗೂ ಯಾವುದಾದ್ರು ಒಂದು ಡೇಟ್ ಫಿಕ್ಸ್ ಮಾಡಿ ನಮಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ಓದಿಸ್ಬಿಡ್ರಿ. ಅದರ ನಾವು ಪ್ಲೆಜ್ ತಗೊಳ್ಳೋಣ. ಅದು ಮಾಡ್ತೀವೋ ಇಲ್ಲೋ, ಬಟ್ ಅಟ್ಲೀಸ್ಟ್ ಪ್ಲೆಜ್ಜರ ತಗೊಳ್ಳೋಣ. ಧನ್ಯವಾದಗಳು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.